ವೆಲ್ಕಮ್ ಟು ಮೈ ಚಾನಲ್ ಜಯ ಬಿಯಾಂಡ್. ನಾನಿವತ್ತು ಕರ್ಕೊಂಡು ಹೋಗ್ತಾ ಇರೋದು ನಿಮ್ಮನ್ನ ಈ ವಿಡಿಯೋನಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಬೆಟ್ಟಕ್ಕೆ. ಇದನ್ನ ಇನ್ನೊಂದು ಹೆಸರಿಂದನೂ ಕರೀತಾರೆ ಗೋಪಿನಾಥ ಬೆಟ್ಟ ಅಂತ. ಇದು ಇರೋದು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಹೋಬಳಿಗೆ ಸೇರಿದ್ದು ಗೋಪಿನಾಥ ಬೆಟ್ಟ ಅನ್ನೋ ಜಾಗದಲ್ಲಿ ಈ ದೇವಸ್ಥಾನ ಇದೆ. ಈ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಏನಿದೆ ಈ ಬೆಟ್ಟದಲ್ಲಿ ಇದೆ. ಹಾಗೆ ಅದ್ಭುತವಾದ ಇತಿಹಾಸವನ್ನು ಹೊಂದಿರುವಂತಹ ಕಾಲಜ್ಞಾನಿಯವರು ತಪಸ್ಸು ಮಾಡಿದಂತಹ ಸ್ಥಳ ಕೂಡ ಈ ಜಾಗದಲ್ಲಿದೆ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಅದ್ಭುತವಾದ ಸ್ಥಳ. ಬನ್ನಿ ನನ್ನ ಜೊತೆಗೆ ಗೋಪಿನಾಥ ಸ್ವಾಮಿ ಬೆಟ್ಟಕ್ಕೆ ಹೋಗೋಣ. ಬೆಟ್ಟದ ಸುತ್ತಮುತ್ತಲಿನ ಪ್ರದೇಶಗಳು ಯಾವ ಥರ ಇದೆ ಅಂತ ನೀವು ನೋಡ್ತಾ ಇದ್ದೀರಲ್ಲ. ಇಲ್ಲಿ ಸುತ್ತಮುತ್ತ ಸರೌಂಡಿಂಗ್ ಮನೆಗಳಿಲ್ಲ, ಸುತ್ತಮುತ್ತ ಕಾಡುಗಳೇ ಇರೋದು. ಕಾಡು ಮಧ್ಯ ಒಂದು ಬೆಟ್ಟ. ಆ ಬೆಟ್ಟದ ಮೇಲಿರುವಂತಹ ಈ ದೇವಸ್ಥಾನಕ್ಕೆ ಈಗ ಹೋಗ್ತಾ ಇದ್ದೀವಿ. ನನ್ನ ಪ್ರಕಾರ ದೊಡ್ಡ ದೊಡ್ಡ ದೇವಸ್ಥಾನಗಳಿಗಿಂತ ಇಂಥ ಸಣ್ಣ ಪುಟ್ಟ ದೇವಸ್ಥಾನಗಳಿಗೆ ವಿಸಿಟ್ ಮಾಡಬೇಕು. ಇಲ್ಲಾಂದರೆ ಇಲ್ಲಿನ ಇತಿಹಾಸ ನಾಶವಾಗುತ್ತೆ, ಧರ್ಮ ಕೂಡ ನಾಶವಾಗೋಗುತ್ತೆ. ಹಾಗಾಗಿ ಇಂಥ ಕ್ಷೇತ್ರಗಳಿಗೆ ಭೇಟಿ ಮಾಡಿ. ಅಲ್ಲ, ಆ ಗುಹೆಗೆ ಹತ್ತಿರವಾದ ಸ್ಥಳದಲ್ಲಿ ಹೋಗಿ ನಿಂತು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಕೆಲವೊಂದೊಂದು ಲೇಔಟ್ಗಳು ಸ್ಟಾರ್ಟ್ ಮಾಡಿದ್ದಾರೆ ಅಂತ. ಈ ಜನರು ಯಾವುದೇ ಜಾಗನೂ ಬಿಡ್ದಂಗೆ ಪ್ರಕೃತಿ ನಾಶ ಮಾಡ್ತಿದ್ದಾರೆ ಅಂತ ಅನ್ನಿಸ್ತು. ಮನಸ್ಸಿಗೆ ಬೇಜಾರಾಗುತ್ತೆ. ಯಾವುದೇ ಸುಂದರವಾದ ಜಾಗ, ಬೆಟ್ಟ ಗುಡ್ಡ ಕಾಡು ಎಲ್ಲೂ ಬಿಡ್ದಂಗೆ ಲೇಔಟ್ಗಳು ಎಲ್ಲ ಮಾಡಿ ಪ್ರಕೃತಿನ ನಾಶ ಮಾಡ್ತಿದ್ದಾರೆ ಅನ್ನೋದು ಮನಸ್ಸಿಗೆ ಬೇಜಾರು. ಬನ್ನಿ ಆ ವಿಷಯ ಮಾತಾಡೋದು ಬೇಡ, ಈ ದೇವಸ್ಥಾನದ ಬಗ್ಗೆನೇ ಮಾತಾಡೋಣ. ಸುತ್ತಮುತ್ತ ಕಾಣಿಸೋ ಹಚ್ಚ ಹಸಿರು ಕಾಡು, ಕಲ್ಲು ಬಂಡೆ, ಬೆಟ್ಟ ಗುಡ್ಡಗಳಿಂದ ಪ್ರಕೃತಿ ಸೌಂದರ್ಯದೊಂದಿಗೆ ಈ ದೇವಸ್ಥಾನವನ್ನು ನೋಡಬಹುದು. ಇಲ್ಲಿ ಪ್ರಕೃತಿ ಸೌಂದರ್ಯ, ದೇವಸ್ಥಾನ, ಧಾರ್ಮಿಕ ಸ್ಥಳವೂ ಅಲ್ಲದೆ ಅದ್ಭುತವಾದ ಇತಿಹಾಸ ಕೂಡ ಹೊಂದಿದೆ. ಈ ಧಾರ್ಮಿಕ ಕ್ಷೇತ್ರವಾದ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನದ ಸುತ್ತಮುತ್ತ ನೋಡಲು ಎಷ್ಟು ಸುಂದರವೋ ಅಷ್ಟೇ ನಿಶಬ್ದವಾದ ಸ್ಥಳ. ಹೆಚ್ಚಿನ ಜನಸಂದಣಿ ಇಲ್ಲದಂತಹ ಸ್ಥಳವಾದ್ದರಿಂದ ಮೌನ ಮತ್ತು ಧ್ಯಾನ ಮಾಡುವವರಿಗೆ, ಭಕ್ತಿಯಿಂದ ಆರಾಧಿಸುವವರಿಗೆ ಒಳ್ಳೆ ಸ್ಥಳ ಇದು. ಎಷ್ಟೋ ಜನಕ್ಕೆ ಹೀಗೆ ಅನಿಸಿರುತ್ತೆ. ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ನಾವು ಗಡಿಬಿಡಿ ಮಾಡ್ಕೊಂಡು ಬರ್ತೀವಿ, ಮತ್ತು ಕ್ಯೂನಲ್ಲಿ ನಿಲ್ಲಬೇಕು. ನಾವು ಹಿಂಗೆ ಹೋಗ್ತೀವಿ, ದೇವರ ದರ್ಶನ ಕೂಡ ನೀಟಾಗಿ ಮಾಡೋಕ್ಕಾಗಲ್ಲ. ಏನು ಅಲ್ಲಿನ ಮ್ಯಾನೇಜ್ಮೆಂಟ್ ಏನು ಮಾಡ್ತಿರ್ತಾರೋ ಆ ಕ್ಯೂವಿಂದ ಬೇಗ ಕಳಿಸ್ತಾ ಇರ್ತಾರೆ. ನಾವು ನಿಂತು ನೋಡಿ 2 ನಿಮಿಷ ಕಣ್ ತುಂಬ್ಕೊಳ್ಳೋಕ್ಕೂ ನಮಗೆ ಸ್ಥಳ ಅಂತ ಸಿಗಲ್ಲ, ಜಾಗ ಅಂತ ಸಿಗಲ್ಲ, ಒಳ್ಳೆ ದೇವಸ್ಥಾನ ಸಿಗಲ್ಲ. ಈ ಥರ ನಿಶಬ್ದವಾದ ದೇವಸ್ಥಾನದಲ್ಲಿ ಬಂದು ಕೂತ್ಕೊಂಡ್ರೆ ಭಕ್ತಿಗೆ ಮತ್ತು ಧ್ಯಾನಕ್ಕೆ ಸೂಕ್ತ ಅಂತ ಅನಿಸುತ್ತೆ ನನಗೆ. ಬೆಂಗಳೂರಿನಿಂದ 1 ದಿನದ ಪ್ರವಾಸವನ್ನು ನಿರಾಯಾಸವಾಗಿ ಮಾಡಬಹುದಾದಂಥ ಸ್ಥಳ ಇದು. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಿಮ್ಗೆ ಯಾವುದೇ ಲಾಸ್ ಇಲ್ಲ, ಇನ್ನೊಬ್ಬರನ್ನ ಬೆಳೆಸೋ ಅಂಥ ಪುಣ್ಯ ಖಂಡಿತ ಸಿಗುತ್ತೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಈ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ 600ರಿಂದ 800 ವರ್ಷಗಳ ಕಾಲದ ಇತಿಹಾಸ ಇದೆ. ಈ ದೇವಸ್ಥಾನದಲ್ಲಿ ಇರೋದು ಒಂದು ಗರುಡಗಂಬ, ಗೋಪುರ, ಪ್ರದಕ್ಷಿಣಾ ಪಥ, ಹಾಗೆ ಗರ್ಭಗುಡಿ. ಶ್ರೀ ಲಕ್ಷ್ಮೀ ನರಸಿಂಹನ ಜೊತೆ ಗಣಪತಿ, ನವಗ್ರಹ, ಗರುಡ ನರಸಿಂಹ ಹಾಗೂ ಲಕ್ಷ್ಮೀ ದೇವಿಯವರ ಉತ್ಸವ ಮೂರ್ತಿಗಳು ಇದೆ ಇಲ್ಲಿ. ಈ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನದ ನಂತರ ನಾವು ಹೊರಟಿರೋದು ಶ್ರೀ ಕೃಷ್ಣನೇ ಇಲ್ಲಿ ಸ್ವಲ್ಪ ದಿನ ಬಂದು ನೆಲೆಸಿದ್ದ ಹಾಗೂ ಕಾಲಜ್ಞಾನಿಗಳು ಕೂಡ ಬಂದು ಇಲ್ಲಿ ತಪಸ್ ಮಾಡಿದ್ರು. ಆ ಥರ ಇತಿಹಾಸವನ್ನು ಹೊಂದಿರುವಂಥ 2 ಸ್ಥಳಗಳು ಇಲ್ಲಿ ಪಕ್ಕದಲ್ಲೇ ಇದೆ. ಇದನ್ನು ನೋಡೋಕ್ಕೆ ನಾವು ಸ್ವಲ್ಪ ನಡ್ಕೊಂಡು ಹೋಗಬೇಕು. ಓಕೆ, ಇಲ್ಲಿ ವಯಸ್ಸಾದವರು, ತುಂಬ ತೀರಾ ವಯಸ್ಸಾದವ್ರಿಗೆ ಆಗಲ್ಲ, ಸ್ವಲ್ಪ ಜಾರೋ ಥರ ಇದೆ. ಆದರೆ ಸಾಮಾನ್ಯವಾಗಿರೋರು ಪ್ರತಿಯೊಬ್ಬರು ಹೋಗ್ಬೋದು. ಆ ಸ್ಥಳಕ್ಕೆ ನಾವು ಇವಾಗ ಹೊರಟಿದ್ದೀವಿ. ಹಾಗೆಯೇ ಬರ್ತಾಯಿರಿ ನನ್ನ ಜೊತೆಗೆ. ಈಗ ನೀವು ಏನು ನೋಡ್ತಾ ಇದ್ದೀರೋ ಈ ಮೂರ್ತಿ ಬಂದು ಕಾಲಜ್ಞಾನಿಯವರ ಮೂರ್ತಿಯ ಸ್ಥಾಪನೆ ಆಗಿದೆ. ಇದು ಬಂದು ಕಾಲಜ್ಞಾನಿಯವರ ಮೂರ್ತಿ ಹಾಗೂ ಆ ಪಕ್ಕದಲ್ಲೇ ಅವರು ಈ ಸ್ಥಳದಲ್ಲಿ ತಪಸ್ಸನ್ನು ಮಾಡಿದರು ಅಂತ ಹೇಳ್ತಾರೆ. ಹಾಗಾಗಿ ಈ ಸ್ಥಳನ ನೀವು ನೋಡಬಹುದು. ಒಳಗಡೆ ಎಷ್ಟು ನಿಶಬ್ದತೆಯಿಂದ ಕೂಡಿದೆ ಹಾಗೂ ಜನಗಳೇ ಓಡಾಡದೆ ಇರೋದ್ರಿಂದ ನನಗೆ ಸ್ವಲ್ಪ ಭಯ ಆಯಿತು ಒಳಗೆ ಹೋಗ್ಲಿಕ್ಕೆ. ಯಾಕೆಂದರೆ ಯಾವ್ದಾರ ಹಾವು ಏನಾದರೂ ಸೇರ್ಗಿರ್ಕೊಂಡಿದೆ ಅಥವಾ ಏನಾದರೂ ಒಂದು ಕಾಡಿನ ಮಧ್ಯೆ ಇರೋದ್ರಿಂದ ಬೇರೆ ಇನ್ನೇನಾದರೂ ಪ್ರಾಣಿಗಳು ಬಂದು ಸೇರ್ಕೊಂಡಿದ್ರೆ ಅನ್ನೋ ಭಯ ಆಯಿತು. ಇಲ್ಲಿ ಸ್ವಲ್ಪ ಕತ್ಲೆ ಇರೋದ್ರಿಂದ ನಾನು ಅದನ್ನು ಕ್ಲಿಯರಾಗಿ ತೆಗಿಯೋಕ್ಕಾಗಲಿಲ್ಲ. ಹಾಗೆ ಏನೋ ಒಂದು ಟಾರ್ಚೋ ಅಥವಾ ಬೇರೆಯವ್ರ ಮೊಬೈಲ್ ಟಾರ್ಚ್ ಆನ್ ಮಾಡ್ಕೊಂಡು ಸ್ವಲ್ಪ ವೀಡಿಯೋಕ್ಕೆ ನೀಟಾಗಿ ಮಾಡೋಣ ಅಂದರೆ ಸ್ವಲ್ಪ ಮನಸ್ಸೊಳಗಡೆ ಭಯ ಇದ್ದಿದ್ದರಿಂದ ಸ್ವಲ್ಪ ಕತ್ಲೆ ತೆಗೆದೆ. ಆದರೂ ಸ್ವಲ್ಪ ನಿಮಗೆ ಕಾಣಿಸ್ಬೋದು ಯಾವ ಥರ ಇದೆ ಆ ಗುಹೆ ಅನ್ನೋದು ನಿಮಗೆ ಕಾಣಿಸ್ಬೋದು. ಈ ಗುಹೆಯಿಂದ ನಾವು ಈಗ ಹೊರಗಡೆ ಬಂದ್ವಿ.
ಇಂಥ ಸಮಯದಲ್ಲೇ ಜನಗಳು ಇಷ್ಟೊಂದು ಜನ ಇರೋ ಟೈಮಲ್ಲೇ ನಮ್ಗೆ ಇಂಥ ಹೋಗ್ಲಿಕ್ಕೆ ಭಯ. ಆದರೆ ಎಷ್ಟೋ ಸಾವಿರಾರು ವರ್ಷಗಳ ಹಿಂದೆ ಇಂಥ ಜಾಗದಲ್ಲಿ ಒಬ್ಬರು ಕೂಡ ಇರಲ್ಲ. ಅಂಥ ಜಾಗದಲ್ಲಿ ಬಂದು ಕೂತು ತಪಸ್ಸು ಮಾಡ್ತಾರೆ ಅಂದರೆ ಅವರ ಶಕ್ತಿ, ಅವರ ಭಕ್ತಿ, ಅವರ ಜ್ಞಾನ ಯಾವ ಥರ ಇರ್ಬೋದು, ಮತ್ತು ಅವರ ಧೈರ್ಯ ಯಾವ ಥರ ಇರ್ಬೋದು ಅಂತ ನೀವು ಯೋಚಿಸ್ಬೋದು. ಆದರೆ ಆ ಕಾಲದ ಜನರ ಶಕ್ತಿ ಆ ಥರ ಇತ್ತು. ನಾವು ಈಗ ಮತ್ತೆ ಇದರ ಪಕ್ಕದಲ್ಲೇ ಇರುವಂತಹ ಶ್ರೀಕೃಷ್ಣ ಕೆಲ ಕಾಲ ಇಲ್ಲಿ ನೆಲೆಸಿದ್ದ ಅಂತ ನಂಬಿರುವಂತಹ ಸ್ಥಳ ಇದು ಬಂದು ಶ್ರೀಕೃಷ್ಣನ ಕ್ಷೇತ್ರ. ಈ ಜಾಗದಲ್ಲಿ ಶ್ರೀಕೃಷ್ಣ ಇಲ್ಲಿ ಹಸು ಕರುಗಳನ್ನು ಕಟ್ಕೊಂಡು ಏನು ಹೇಳ್ತಾರೆ ಅದನ್ನ ಕೊಟ್ಟಿಗೆ ಥರ ಯೂಸ್ ಮಾಡ್ತಿದ್ರಂತೆ. ಇಲ್ಲಿ ದನ ಕರುಗಳನ್ನು ಕಟ್ಕೊಂಡು ಕಾಲ ಕಳೆದಿದ್ರಿಂದ ಗೋವರ್ಧನ ಗಿರಿ ಅಂತ ಕೂಡ ಹೆಸರು ಬಂತು ಅಂತ ಹೇಳ್ತಾರೆ. ಈ ಗುಹೆಯಲ್ಲಿ ಶ್ರೀಕೃಷ್ಣನ ಮೂರ್ತಿ ಹಾಗೂ ಗೋಪಮ್ಮ ಅನ್ನುವರ ಇನ್ನೊಂದು ದೇವಿಯ ಮೂರ್ತಿ ವಿಗ್ರಹಗಳನ್ನು ಸ್ಥಾಪಿಸಿ ಪೂಜೆ ನಡೆಯುತ್ತೆ ಈ ಜಾಗದಲ್ಲಿ. ನಾವು ಹೋದಂಥ ಈ ಸಂದರ್ಭದಲ್ಲಿ ಸ್ವಲ್ಪ ಲಾಕ್ ಆಗಿತ್ತು, ನಾವು ಒಳಗಡೆ ಹೋಗೋಕ್ಕಾಗಲಿಲ್ಲ. ಹಂಗೆ ಆಚೆಯಿಂದ ಎಷ್ಟು ಸಾಧ್ಯವೋ ಅಷ್ಟು ವಿಡಿಯೋ ಮಾಡ್ಕೊಂಡು ಬಂದಿದ್ದೀವಿ. ಚಿಕ್ಕಬಳ್ಳಾಪುರಕ್ಕೆ ಬಂದಂತಹ ಎಷ್ಟೋ ಜನ ನಂದಿ ಬೆಟ್ಟಕ್ಕೆ ವಿಸಿಟ್ ಮಾಡ್ತಾರೆ, ಹಾಗೆ ಭೋಗನಂದೀಶ್ವರ ಹಾಗೂ ಸುಮಾರು ದೇವಸ್ಥಾನಗಳಿದೆ. ಇಲ್ಲೆಲ್ಲ ಬಂದು ವಿಸಿಟ್ ಮಾಡಿದವರು ಹತ್ರದಲ್ಲೇ ಇರುವಂತಹ ಈ ದೇವಸ್ಥಾನ ಕೂಡ ನೋಡ್ಬೋದು. ಹಾಗೆ ಇಲ್ಲಿ ಒಂದು ಕಲ್ಲಿನ ಮೇಲೆ, ಬಂಡೆ ಕಲ್ಲಿನ ಮೇಲೆ ಈ ಶಾಸನ ಇದೆ. ಈ ಶಾಸನದ ಭಾಷೆ ಅಂತೂ ನಮ್ಗೆ ಅರ್ಥ ಆಗಿಲ್ಲ. ಅರ್ಥ ಆಗಿದ್ರೆ ಎಷ್ಟೋ ಮಾಹಿತಿ ಎಷ್ಟೋ ಜನಗಳಿಗೆ ತಿಳಿದಿರೋದು. ನಾನು ಗೂಗಲ್ ಟ್ರಾನ್ಸ್ಲೇಟಲ್ಲಿ ಹೋಗಿ ಟ್ರೈ ಮಾಡಿದೆ ಈ ಭಾಷೆಗೆ ಏನಾದ್ರೂ ನನಗೆ ಟ್ರಾನ್ಸ್ಲೇಷನ್ ಸಿಗುತ್ತಾ ಅಂತ. ಆದರೆ ನನಗೆ ಸಿಗಲಿಲ್ಲ. ಭಕ್ತ ಜನಗಳು ಭೇಟಿ ಕೊಟ್ರೇ ದೇವಸ್ಥಾನಗಳು ಉಳಿಯೋದು ಹಾಗೂ ಬೆಳೆಯೋದು, ನಮ್ಮ ಧರ್ಮ ಕೂಡ ಉಳಿಯೋದು. ಇಲ್ಲಾಂದರೆ ಎಲ್ಲವೂ ನಾಶವಾಗ್ಬಿಡುತ್ತೆ. ಆದಷ್ಟು ಸಣ್ಣ ಪುಟ್ಟ ಕ್ಷೇತ್ರಗಳು, ದೇವಸ್ಥಾನಗಳು ಯಾವುದನ್ನು ಮಿಸ್ ಮಾಡದೆ ನಾವು ಭೇಟಿ ಕೊಟ್ಟು ದೇವಸ್ಥಾನದ ದರ್ಶನ ಮಾಡಿ ನಮ್ಮ ಧರ್ಮನ ಉಳಿಸ್ಬೇಕು. ನಮ್ಮ ರಾಜರುಗಳು ಎಷ್ಟು ಧರ್ಮನ ಉಳಿಸ್ಲಿಕ್ಕೆ ಎಷ್ಟು ಕಾರ್ಯಗಳನ್ನ ಮಾಡಿದ್ದಾರೆ. ಇಂಥ ದೇವಸ್ಥಾನಗಳನ್ನ ಕಟ್ಟಿ ನಾವು ಅದನ್ನು ದರ್ಶನನಾದರೂ ಮಾಡಿ ನಾವು ಅದನ್ನೆಲ್ಲ ಉಳಿಸ್ಕೋಬೇಕು. ಉಳಿಸ್ಕೊಳ್ಳಿಲ್ಲ ಅಂತಂದರೆ ನಮ್ಮ ಧರ್ಮ ಹಾಗೂ ಇತಿಹಾಸ ಎರಡೂ ನಾಶವಾಗುತ್ತೆ. ಆದಷ್ಟು ಇಂಥ ಕ್ಷೇತ್ರಗಳಿಗೆ ಭೇಟಿ ಕೊಡಿ. ಈ ಸಣ್ಣ ಪುಟ್ಟ ಯಾವುದೇ ದೇವಸ್ಥಾನನೂ ಮಿಸ್ ಮಾಡಬೇಡಿ. ದರ್ಶನದ ನಂತರ ನಾವು ವಾಪಸ್ ಹೊರಟ್ವಿ. ಈ ಬೆಟ್ಟದಿಂದ ಇಳಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.